ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೆಲ್ತಿ ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ಮೊದಲ ಒಂದ್ ಕಡಾಯಿ ಇಟ್ಟು 1-2 ಸ್ಪೂನ್ ಆಯಿಲ್ ಹಾಕೊಳ್ಳಿ. ಇವಾಗ ಎಣ್ಣೆ ಕಾಯಿದೆ. ಇವಾಗ ಎಣ್ಣೆ ಕಾದಿದೆ. ಒಂದ್ ಈರುಳ್ಳಿ ತಗೊಂಡಿದ್ದೀನಿ ನಾನು. ತುಂಬಾ ಹೊತ್ತು ಕೆಂಪಗಾಗೋದು ಬೇಡ, ಅಷ್ಟು ಕೆಂಪಗಾಗೋದು ಬೇಡ ಈರುಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ತುಂಬಾ ಹಾಕಿದ್ರೆ ತುಂಬಾ ವಾಸನೆ ಬರುತ್ತೆ. ಎಲ್ಲಾ ಮಸಾಲೆಗಳು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಇವಾಗ ನಾನು ಹಸಿ ಬಟಾಣಿ ತಗೊಂಡಿದ್ದೆ. 1 ಕಪ್ನಷ್ಟು ಬಟಾಣಿ ಮಿಕ್ಸಿಗೆ ಹಾಕಿ ಒಂದೇ ರೌಂಡ್ ಹೊಡ್ಸಿದ್ದೀನಿ, ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಇದೆ ಅಂತ ಬೇಯಿಸ್ಕೊಂಡಿಲ್ಲ, ನಾನು ಹಾಗೆ ಹಾಕಿದ್ದೀನಿ. 1-2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳೋಣ. ತುಂಬಾ ಹೊತ್ತಾಗಲ್ಲ ಇದು ರೆಸಿಪಿ, ಒಂದು 10 ನಿಮಿಷದಲ್ಲಿ ಮುಗಿತೀವಿ. ಇವಾಗ ಬೇಯಿಸಿದ್ದು ಒಂದ್ ದೊಡ್ಡ ಆಲೂಗಡ್ಡೆ ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದ್ ಅರ್ಧ ಕಪ್ಪಿನಷ್ಟು ಪನ್ನೀರ್ ಹಾಕೊಂತ ಇದ್ದೀನಿ. ಒಂದ್ 50 ಗ್ರಾಮ್ ಇದೆ ಅಷ್ಟೇ, ತುಂಬಾ ಏನು ಹಾಕ್ತಾ ಇಲ್ಲ ನಾನು. ನಿಮಗ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು. ನಿಮ್ಗೆ ಬೇಕಾದ್ರೆ ಒಣ ಖಾರ ಪುಡಿ ಹಾಕೊಳ್ಳಿ. ಸ್ವಲ್ಪ ಹೊತ್ತು ಬಾಡಿಸಿದ್ರ ಹಸಿ ವಾಸನೆ ಹೋಗುತ್ತಂತ ಬಾಡಿಸೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, ಸ್ವಲ್ಪ ಚಾಟ್ ಮಸಾಲ ಹಾಕೊಂತ ಇದ್ದೀನಿ. ನೀವಿದ್ರೆ ಹಾಕೊಳ್ಳಿ, ಇರ್ಲಿಕ್ಕಂದ್ರ ಪರವಾಗಿಲ್ಲ, ನಡೀತ. ಹುಳಿ ಬರೋಸ್ಕ ಹಾಕ್ತೀನಿ. ಇವಾಗ ಪಲ್ಯ ರೆಡಿ ಆಗಿದೆ. ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ. ಇವಾಗ ಫ್ರೈ ಮಾಡೋಕೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು, 2 ಸ್ಪೂನ್ ಇದೆ. ಅದು ನೀರಾಗಿ ಕಲಿಸ್ಕೋಬೇಕು, ಸ್ವಲ್ಪ ಗಂಟಿರ್ಬಾರ್ದು. ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಪೇಪರ್ ಪೌಡರ್ ಹಾಕ್ತಾ ಇದ್ದೀನಿ ನಾನು, ಖಾರಕ್ಕೆ ಬೇಕಂತ ಹೇಳಿ. ನಿಮ್ಗೆ ಪೇಪರ್ ಪೌಡರ್ ಇರ್ಲಿಕ್ಕಂದ್ರ ಒಣ ಖಾರ ಹಾಕೊಳ್ಳಿ. ಒಂದ್ ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮೇಲೆ ಸಪ್ಪೆ ಸಪ್ಪೆ ಆಗ್ಬಾರ್ದು ಅಂತ ಹಾಕ್ತಾ ಇದ್ದೀನಿ ನಾನು. ಗಂಟಿಲ್ಲದಂಗೆ ಕಲಿಸ್ಕೊಳ್ಳಿ. ಇವಾಗ ಬಟಾಣಿ ಆಲೂಗಡ್ಡೆ ಮಿಕ್ಸರ್ ತಗೊಂಡು ರೌಂಡ್ ರೌಂಡ್ ಉಂಡೆ ಮಾಡಿ ಈ ಮೈದಾ ಹಿಟ್ಟಲ್ಲಿ ಅದ್ಬೇಕು. ಫಸ್ಟ್ ಅದ್ಬಿಟ್ಟು ಇದು ಬ್ರೆಡ್ ಕ್ರಮ್ಸ್. ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇರ್ಲಿಕ್ಕಂದ್ರ ಕಾರ್ನ್ ಫ್ಲೇಕ್ಸ್ ಸಿಗ್ತಾವು. ಇದನ್ನ ತಗೊಂಡು ಒಂದ ರೌಂಡ್ ಮಿಕ್ಸಿಗೆ ಹಾಕೊಂಡು ಈ ರೀತಿ ಪೌಡರ್ ಆಗುತ್ತೆ, ಅದರಲ್ಲಿ ಅದ್ಬೇಕು. ನೋಡಿ, ಈ ರೀತಿ ಅದ್ದಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಮಾಡಿ ಇಟ್ಕೊಂತೀನಿ ನಾನು. ಇವಾಗ ರೆಡಿ ಆಗಿದಾವ. ಎಣ್ಣೆನೂ ಕಾದಿದೆ, ನಿಧಾನಾಗಿ ಬಿಟ್ಕೊಳ್ಳಿ. ನಾನು ಅರ್ಜೆಂಟಿಗೆ ಹಾಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಸುತ್ತಿ ಫ್ರಿಜ್ ಅಲ್ಲಿ ಇಟ್ರೆ ಒಂದ್ 10 ನಿಮಿಷ ಗಟ್ಟಿ ಆಗುತ್ತ. ಇದು ಬ್ರೆಡ್ ಕ್ರಮ್ಸ್ ಉದುರುದಿಲ್ಲ. ಹಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಅರ್ಜೆಂಟ್ ಇದ್ರೆ ಹಿಂಗ್ ಮಾಡ್ಕೊಳ್ಳಿ. ತುಂಬಾ ಹೊತ್ತಾಗೋದಿಲ್ಲ ಇದು. ಎಣ್ಣೆ ಒಳಗಡೆದೆಲ್ಲ ಫಿಲ್ಲಿಂಗ್ ಬೆಂದ್ ಬಿಟ್ಟಿರುತ್ತೆ.
ಮ್ಯಾಲಿದ್ ಮಾತ್ರ ಕರ್ಕೋಬೇಕು, ನಿಧಾನವಾಗಿ ತಿರುಗಿಸ್ಬೇಕು, ಇಲ್ಲಾಂದ್ರೆ ಒಡೆದ್ ಹೋಗ್ತಾವು.